ಸಿಂಹರಾಶಿಯವರೇ, ಜೀವನದ ಹಾದಿಯು ಕೇವಲ ಹೂವುಗಳಿಂದಲ್ಲ, ಬದಲಾಗಿ ಅನುಭವಗಳ ಮುಳ್ಳುಗಳು ಮತ್ತು ಬಿಸಿಲು ನೆರಳುಗಳಿಂದ ಹೆಣೆಯಲ್ಪಟ್ಟಿದೆ. ಸಮಯವು ಕೆಲವೊಮ್ಮೆ ರತ್ನಗಳ ಮಳೆಯನ್ನು ಸುರಿಸಿದರೆ, ಇನ್ನು ಕೆಲವೊಮ್ಮೆ ಪರೀಕ್ಷೆಗಳ ಚಂಡಮಾರುತವನ್ನೇ ತರುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ಚಂಡಮಾರುತದ ಸಂಪೂರ್ಣ ಕ್ರೂರತೆಯನ್ನು, ಪೂರ್ಣ ಭಾರವನ್ನು ಮತ್ತು ಸಂಪೂರ್ಣ ಸತ್ಯವನ್ನು ಯಾವ ರಾಶಿಯಾದರೂ ಸಹಿಸಿದ್ದರೆ ಅದು ಸಿಂಹರಾಶಿ ಮಾತ್ರ. ಸಿಂಹರಾಶಿಯು ಪ್ರತಿಯೊಂದು ಆಘಾತವನ್ನು ಮೌನವಾಗಿ ತನ್ನೊಳಗೆ ಅಡಗಿಸಿಕೊಂಡಿದೆ. ನಿಮ್ಮಲ್ಲಿ ಅನೇಕರು 2019 ಮತ್ತು 2020ರ ಆ ಸವಾಲಿನ ಸಮಯವನ್ನು ಇಂದಿಗೂ ಮರೆಯಲು ಸಾಧ್ಯವಾಗಿಲ್ಲ. ಅದನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ವಿನಾಶಕಾಲ ಎಂದು ಕರೆಯಬಹುದು. ಆ ಸಮಯದಲ್ಲಿ ವರ್ಷಗಳ ಶ್ರಮ ಮಣ್ಣು ಪಾಲಾಯಿತು, ಸಂಬಂಧಗಳ ಅಡಿಪಾಯ ಅಳುಗಾಡಿತು ಮತ್ತು ನೀವು ಸ್ವತಃ ಗಾಯಗೊಂಡ ಸಿಂಹದಂತೆ ಒಳಗಿನಿಂದ ನೊಂದು ಹೋಗಿದ್ದಿರಿ. 2023 ಮತ್ತು 2024ರಲ್ಲಿ ನೀವು ನಿಮ್ಮನ್ನು ಸರಿಪಡಿಸಿಕೊಳ್ಳಲು, ಸರಿಯಾದ ನಿರ್ಧಾರಗಳತ್ತ ಮರಳಲು ಮತ್ತು ನಿಮ್ಮ ಶಕ್ತಿಯನ್ನು ಮತ್ತೆ ಕೇಂದ್ರೀಕರಿಸಲು ಪ್ರಯತ್ನಿಸಿದಿರಿ. ಮತ್ತು ನಂತರ 2025 ಶನಿಯ ಅಷ್ಟಮ ಅಥವಾ ಧಯ್ಯ, ಮಾನಸಿಕ ಹೊರೆ, ಅನಿಶ್ಚಿತತೆ. ಆದರೆ ಶಾಸ್ತ್ರಗಳ ಸಿದ್ಧಾಂತ ಸ್ಪಷ್ಟವಾಗಿದೆ: ವಿನಾಶವೇ ಸೃಷ್ಟಿಯ ಮೊದಲ ಅಧ್ಯಾಯವಾಗಿರುತ್ತದೆ. ಮತ್ತು ಇಂದು ನಾನು ನಿಮ್ಮ ಮುಂದೆ ಇದೇ ಸತ್ಯವನ್ನು ಖಚಿತಪಡಿಸಲು ಬಂದಿದ್ದೇನೆ. ಸೃಷ್ಟಿಯ ಆ ಅಧ್ಯಾಯವು ಈಗ ತೆರೆದುಕೊಂಡಿದೆ. ನಮಸ್ಕಾರ, ನಾನು ನಿಮ್ಮ ಆಸ್ಟ್ರೋ ಗೈಡ್ ಮತ್ತು ಇಂದು ನಾವು 2026 ರಹಸ್ಯಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಸಿಂಹರಾಶಿಯವರಿಗೆ 2026 ಕೇವಲ ಕ್ಯಾಲೆಂಡರ್ ಪುಟಗಳನ್ನು ಬದಲಾಯಿಸುವುದಲ್ಲ, ಇದು ಒಂದು ನವಯುಗದ ಉದಯವಾಗಿದೆ. ಈ ವರ್ಷ ನೀವು ನಿಮ್ಮ ಜಗತ್ತನ್ನು ನಿಮ್ಮದೇ ಆದ ಷರತ್ತುಗಳ ಮೇಲೆ ಪುನರ್ನಿರ್ಮಿಸುತ್ತೀರಿ. ಸ್ವಲ್ಪ 2026ರ ಸಂಖ್ಯೆಗಳನ್ನು ಕೂಡಿಸಿ ನೋಡಿ. 2 + 1 + 2 + 6 ಇವರವ 10 ಮತ್ತು 10ರ ಸಾರಾಂಶ 1 ಆಗಿದೆ. ಸಂಖ್ಯಾಶಾಸ್ತ್ರದಲ್ಲಿ 1 ಸೂರ್ಯನ ಸಂಖ್ಯೆ ಮತ್ತು ಸಿಂಹರಾಶಿಯ ಅಧಿಪತಿಯು ಸೂರ್ಯನೇ ಆಗಿದ್ದಾರೆ. ಅಂದರೆ ಜ್ಯೋತಿಷ್ಯ, ಬ್ರಹ್ಮಾಂಡ ಮತ್ತು ಶಕ್ತಿಯ ಪ್ರತಿ ಹಂತದಲ್ಲೂ 2026 ನಿಮಗಾಗಿ ಅನುಕೂಲಕರ ವರ್ಷವೆಂದು ಘೋಷಿಸಲ್ಪಡುತ್ತಿದೆ. ಇದು ನೀವು ಕಳೆದುಕೊಂಡ ನಿಮ್ಮ ಗುರುತನ್ನು ಹಿಂಪಡೆಯುವ ಸಮಯ. ಜನರು ನಿಮ್ಮನ್ನು ಗುರುತಿಸಲು ಪ್ರಾರಂಭಿಸುವ ಸಮಯವಿದು ಮತ್ತು ನೀವು ನಿಮ್ಮ ವಿಶಿಷ್ಟ ಗುರುತನ್ನು ಮರುಸ್ಥಾಪಿಸುವಿರಿ. ಆದರೆ ಪ್ರಶ್ನೆ ಇದೂ ಆಗಿದೆ: ನಿಮ್ಮ 8ನೇ ಮನೆಯಲ್ಲಿರುವ ಶನಿಯ ಧೈರ್ಯ ಈ ವೇಗಕ್ಕೆ ತಡೆಯಾಗುತ್ತದೆಯೇ? ರಾಹು ನಿಮಗೆ ಅನಿರೀಕ್ಷಿತ ಪ್ರಗತಿಯನ್ನು ನೀಡುತ್ತಾರೆಯೇ? ಅಥವಾ ಯಾವುದಾದರೂ ಮೋಹದ ಬಲೆಯಲ್ಲಿ ಸಿಲುಕಿಸುತ್ತಾರೆಯೇ? ಮತ್ತು 2 ಜೂನ್ 2026 ಅಂತಿಮವಾಗಿ ಈ ದಿನಾಂಕದ ರಹಸ್ಯವೇನು? ಅದು ನಿಮ್ಮ ಅದೃಷ್ಟದ ಕೀಲಿಯನ್ನು ತಿರುಗಿಸಲಿದೆ. ಇಂದಿನ ಈ ಅವಧಿಯಲ್ಲಿ ನಾವು ಕೇವಲ ಊಹೆಗಳನ್ನು ಮಾಡುವುದಿಲ್ಲ. ಪ್ರತಿಯೊಂದು ಭವಿಷ್ಯವಾಣಿಯ ಹಿಂದೆ ತರ್ಕ, ಡೇಟಾ, ಗ್ರಹಗಳ ಸ್ಥಿತಿ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಯ ಆಧಾರವಿರುತ್ತದೆ. ನೀವು ಸಿಂಹರಾಶಿಯ ಜಾತಕರಾಗಿದ್ದರೆ, ರಾಶಿ ಅಥವಾ ಲಗ್ನ ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಕ್ಷಣಗಳಾಗಬಹುದು. ಮೊದಲಿಗೆ ನೀವು ಹೆಚ್ಚು ಭಯಪಡುವ ಗ್ರಹದ ಬಗ್ಗೆ ಮಾತನಾಡೋಣ: ಶನಿದೇವ. ಶನಿದೇವರು 2026ರ ಇಡೀ ವರ್ಷ ನಿಮ್ಮ 8ನೇ ಮನೆಯಲ್ಲಿ ಇರುತ್ತಾರೆ. ಇದನ್ನು ಜ್ಯೋತಿಷ್ಯದಲ್ಲಿ ಕಂಟಕ ಶನಿ ಅಥವಾ ಅಷ್ಟಮ ಶನಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ 8ನೇ ಮನೆಯ ಶನಿ ಮೃತ್ಯು, ತುಲ್ಯ, ಕಷ್ಟ ಅಥವಾ ಅಡೆತಡೆಗಳನ್ನು ನೀಡುತ್ತಾರೆ. ಆದರೆ ನಿಲ್ಲಿ, 2026ರ ಡೇಟಾ ಬೇರೆಯದೇ ಕಥೆಯನ್ನು ಹೇಳುತ್ತಿದೆ. 2026ರಲ್ಲಿ ಶನಿದೇವರು ಹೆಚ್ಚು ಸಮಯ ಮಾರ್ಗಿ, ನೇರ ಚಲನೆಯಾಗಿರುತ್ತಾರೆ ಮತ್ತು ಜುಲೈ ಅಂತ್ಯದವರೆಗೆ ಅವರು ನೇರ ಚಲನೆಯಲ್ಲಿರುತ್ತಾರೆ. 8ನೇ ಮನೆಯಲ್ಲಿ ಕುಳಿತು ಶನಿ ನಿಮ್ಮನ್ನು ಒಂದು ಸುರಕ್ಷಿತ ವಲಯದಲ್ಲಿ ಇರಿಸುತ್ತಾರೆ. ಇದರ ತರ್ಕವೇನೆಂದರೆ, ಶನಿ ಇಲ್ಲಿ ಕುಳಿತು ನಿಮ್ಮ ಕರ್ಮ ಭಾವವನ್ನು ನೋಡುತ್ತಿದ್ದಾರೆ. ಇದರರ್ಥ 2025ರಲ್ಲಿ ವೃತ್ತಿ ಜೀವನದಲ್ಲಿ ಆದ ತಪ್ಪುಗಳು, ಉಂಟಾದ ಗೊಂದಲಗಳನ್ನು ಶನಿ ಈಗ ಸ್ಥಿರ ಮಾಡಲಿದ್ದಾರೆ. ಅವರು ಹೇಳುತ್ತಿದ್ದಾರೆ: ನೀನು ಶ್ರಮಪಡು, ನಾನು ನಿನ್ನನ್ನು ಬೀಳಲು ಬಿಡುವುದಿಲ್ಲ. ಆದ್ದರಿಂದ ಧೈರ್ಯದಿಂದ ಭಯಪಡುವುದನ್ನು ನಿಲ್ಲಿಸಿ, ಏಕೆಂದರೆ ಈ ವರ್ಷ ಶನಿ ನಿಮ್ಮನ್ನು ಪಕ್ವಗೊಳಿಸುತ್ತಿದ್ದಾರೆ. ಈ ವರ್ಷದ ನಿಜವಾದ ಕೀಲಿಕೈ ವರ್ಷದ ಮೊದಲ ಭಾಗದಲ್ಲಿ, ಅಂದರೆ ಜನವರಿ 1ರಿಂದ ಜೂನ್ 2ರವರೆಗೆ ಗುರು ನಿಮ್ಮ 11ನೇ ಮನೆಯಲ್ಲಿರ್ತಾರೆ. 11ನೇ ಮನೆ ಇಚ್ಛಾಪೂರೈಕೆಯ ಮನೆಯಾಗಿದೆ. ಇಲ್ಲಿ ಗುರುವಿನ ಕೆಲಸ ಹಣವನ್ನು ತರುವುದು. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವಷ್ಟು ಲಿಕ್ವಿಡ್ ಕ್ಯಾಶ್, ನಗದು ಹಣ ನಿಮ್ಮ ಕೈಗೆ ಬರುತ್ತದೆ. ನಂತರ ಜೂನ್ 2ರ ನಂತರ ಗುರು 12ನೇ ಮನೆಗೆ ಗೋಚಾರ ಮಾಡುತ್ತಾರೆ. ಇಲ್ಲಿ ಒಂದು ದೊಡ್ಡ ಪವಾಡ ನಡೆಯುತ್ತಿದೆ. ಗುರು ಇಲ್ಲಿ ತಮ್ಮ ಉಚ್ಚ ರಾಶಿಯಲ್ಲಿ ಇರುತ್ತಾರೆ. ಯಾವಾಗ 8ನೇ ಮನೆಯ ಒಡೆಯ 12ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತುಕೊಳ್ಳುತ್ತಾನೋ ಆಗ ಅದನ್ನು ವಿಪರೀತ ರಾಜಯೋಗ ಎಂದು ಕರೆಯುತ್ತಾರೆ. ಇದರರ್ಥವೇನು? ಯಾವ ವಿಷಯಗಳು ನಿಮಗೆ ಹಾನಿ ಮಾಡುತ್ತಿದ್ದವೋ, ಅಂದರೆ ಕೋರ್ಟ್ ಕೇಸ್, ಸಾಲ, ಶತ್ರುಗಳು, ಅವೇ ಈಗ ನಿಮ್ಮ ಗೆಲುವಿಗೆ ಕಾರಣವಾಗುತ್ತವೆ.
ಇದು ಒಂದು ಅಪರೂಪದ ಯೋಗ. ಮೂರನೇ ಅಂಶ ರಾಹು ಮತ್ತು ಕೇತು. ಕೇತು ನಿಮ್ಮ ಲಗ್ನದಲ್ಲಿದ್ದಾರೆ ಮತ್ತು ರಾಹು 7ನೇ ಮನೆಯಲ್ಲಿದ್ದಾರೆ. ಲಗ್ನದ ಕೇತು ನಿಮ್ಮನ್ನು ರಹಸ್ಯಮಯರನ್ನಾಗಿ ಮಾಡುತ್ತಿದ್ದಾರೆ. 26-14ರಲ್ಲಿದ್ದಲ್ಲಿ ನಿಮ್ಮ ಯೋಜನೆಯನ್ನು ನೀವು ಯಾರಿಗೂ ಹೇಳುವುದಿಲ್ಲ. ನೀವು ಒಬ್ಬ ಗುಪ್ತ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ. ಅದೇ ರೀತಿ ರಾಹು ಆದಾಯದ ಭಾವವನ್ನು ನೋಡುತ್ತಿದ್ದಾರೆ. ಇದು ಮಲ್ಟಿಪಲ್ ಇನ್ಕಮ್ ನೀಡುತ್ತದೆ. ಆದ್ದರಿಂದ ದೊಡ್ಡ ಚಿತ್ರಣವೇನೆಂದರೆ 2026 ಚೇತರಿಕೆಯ ರಿಕವರಿ ವರ್ಷವಾಗಿದೆ. 2019ರಿಂದ 2024ರವರೆಗೆ ನೀವು ಏನನ್ನು ಕಳೆದುಕೊಂಡಿರೋ 2026ರಲ್ಲಿ ನೀವು ಅದನ್ನು. ವರ್ಷದ ಆರಂಭವು ಬಹಳ ಅದ್ದೂರಿಯಾಗಿರುತ್ತದೆ. 15 ಜನವರಿ 2026ರಿಂದ 23 ಫೆಬ್ರವರಿ 2026ರ ನಡುವೆ ಮಂಗಳ ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ 6ನೇ ಮನೆಯಲ್ಲಿ ಉಚ್ಚರಾಗಿ ಕುಳಿತುಕೊಳ್ಳುತ್ತಾರೆ. ಸಿಂಹರಾಶಿಯವರೇ, ಮಂಗಳ ನಿಮಗೆ ಯೋಗಕಾರಕ ಗ್ರಹ, ನಿಮ್ಮ ಭಾಗ್ಯ ವಿಧಾತ. ಯಾವಾಗ ಭಾಗ್ಯದ ಅಧಿಪತಿ ಶತ್ರುಗಳ ಮನೆಯಲ್ಲಿ ಉಚ್ಚನಾಗುತ್ತಾನೋ ಅದನ್ನು ವಿಜಯ ತಿಲಕ ಎಂದು ಕರೆಯುತ್ತಾರೆ. ಯಾವುದಾದರೂ ಹಳೆಯ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ಜಯ ನಿಮ್ಮದಾಗುತ್ತದೆ. ಆಫೀಸ್ನಲ್ಲಿ ಯಾರಾದರೂ ರಾಜಕೀಯ ಮಾಡುತ್ತಿದ್ದರೆ ಅವರು ತಾವಾಗಿಯೇ ತಲೆಬಾಗುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಮಂಗಳ ಇಲ್ಲಿ ಒಬ್ಬ ಅಂಗರಕ್ಷಕನಂತೆ ಕೆಲಸ ಮಾಡುತ್ತಾರೆ. ಹಳೆಯ ಕಾಯಿಲೆಗಳ ನಾಶವಾಗುತ್ತದೆ. ಇದೇ ಸಮಯದಲ್ಲಿ 11 ಮಾರ್ಚ್ 2026ರಂದು ಗುರು 11ನೇ ಮನೆಯಲ್ಲಿ ಮಾರ್ಗಿಯಾಗುತ್ತಾರೆ ಮತ್ತು ಅವರ ದೃಷ್ಟಿ 5ನೇ ಮನೆಯ ಮೇಲೆ ಬೀಳುತ್ತದೆ. ವಿದ್ಯಾರ್ಥಿಗಳಿಗೆ ಇದು ವರ್ಷದ ಅತ್ಯುತ್ತಮ ಸಮಯವಾಗಿದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಮಾರ್ಚ್ ತಿಂಗಳು ನಿಮಗೆ ಯಶಸ್ಸನ್ನು ತಂದುಕೊಡಬಹುದು. ಒಂದು ಸಣ್ಣ ಎಚ್ಚರಿಕೆ: ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಶನಿಯ ಕಾರಣದಿಂದ ಸ್ವಲ್ಪ ಬ್ರೈನ್ ಫ್ಯಾಗ್ ಅಥವಾ ಮಾನಸಿಕ ಭ್ರಮೆ ಉಂಟಾಗಬಹುದು. ನಾನು ಸರಿಯಾಗಿ ಮಾಡುತ್ತಿದ್ದೇನೆಯೇ ಅಥವಾ ಇಲ್ಲವೇ ಎಂದು ನಿಮಗೆ ಅನ್ನಿಸಬಹುದು. ಆ ಸಮಯದಲ್ಲಿ ನಿಮ್ಮ ಅಂತಸ್ಸಾಕ್ಷಿಯನ್ನು ನಂಬಿರಿ. ಶನಿ ಕೇವಲ ಪರೀಕ್ಷೆ ಮಾಡುತ್ತಿದ್ದಾರೆ. ಈಗ ವರ್ಷದ ಅತ್ಯಂತ ಶಕ್ತಿಶಾಲಿ ಹಂತಕ್ಕೆ ಬರೋಣ. 15 ಏಪ್ರಿಲ್ನಿಂದ 15 ಮೇ 2026ರವರೆಗೆ ಸೂರ್ಯ, ಯಾರು ನಿಮ್ಮ ಅಧಿಪತಿಯೋ, ತನ್ನ ಉಚ್ಚ ರಾಶಿಯಾದ ಮೇಷದಲ್ಲಿ ಇರ್ತಾರೆ. ಸ್ವಲ್ಪ ಯೋಚಿಸಿ, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಉಚ್ಚರಾಗಿ ಕುಳಿತಿದ್ದಾರೆ. ಇದನ್ನು ಚಿನ್ನಕ್ಕೆ ಸುಗಂಧ ಸೇರಿದಂತೆ ಎನ್ನುತ್ತಾರೆ. ಈ ಒಂದು ತಿಂಗಳಲ್ಲಿ ನಿಮ್ಮ ಅದೃಷ್ಟದ ನಾಣ್ಯ ಚಲಾವಣೆಯಾಗುತ್ತದೆ. ಸರ್ಕಾರಿ ಕೆಲಸ, ತಂದೆಯ ಸಹಕಾರ ಮತ್ತು ಸಮಾಜದಲ್ಲಿ ಗೌರವ ಉತ್ತುಂಗದಲ್ಲಿರುತ್ತದೆ. ಆದರೆ ಇಲ್ಲಿ ನಾನು ನಿಮಗೆ ಒಂದು ಡೆಡ್ಲೈನ್ ನೀಡಲು ಬಯಸುತ್ತೇನೆ. 2 ಜೂನ್ 2026. ಈ ದಿನಾಂಕವನ್ನು ಕ್ಯಾಲೆಂಡರ್ನಲ್ಲಿ ಕೆಂಪು ಪೆನ್ನಿಂದ ಮಾರ್ಕ್ ಮಾಡಿಕೊಳ್ಳಿ. ಏಕೆಂದರೆ 2 ಜೂನ್ವರೆಗೆ ಗುರು 11ನೇ ಮನೆಯಲ್ಲಿದ್ದಾರೆ. ಇದು ಹಣ ಗಳಿಸುವ, ಡೀಲ್ ಸೈನ್ ಮಾಡುವ ಮತ್ತು ವಿವಾಹ ನಿಶ್ಚಯಿಸುವ ಸಮಯ. 2 ಜೂನ್ ನಂತರ ಗುರು 12ನೇ ಮನೆಗೆ ಹೋಗುತ್ತಾರೆ. 12ನೇ ಮನೆ ಖರ್ಚು ಮತ್ತು ವಿದೇಶದ್ದು. ಆದ್ದರಿಂದ ನನ್ನ ಸಲಹೆ: ನಿಮ್ಮ ಎಲ್ಲಾ ದೊಡ್ಡ ಆರ್ಥಿಕ ನಿರ್ಧಾರಗಳು, ದೊಡ್ಡ ಡೀಲ್ಗಳು ಮತ್ತು ಶುಭ ಕಾರ್ಯಗಳನ್ನು 2 ಜೂನ್ಗಿಂತ ಮೊದಲು ಮುಗಿಸಿಕೊಳ್ಳಿ. ನಂತರದ ಸಮಯ ಖರ್ಚು ಮತ್ತು ಪ್ರಯಾಣದ್ದಾಗಿರುತ್ತದೆ. ನೀವು ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತಕ್ಕಾಗಿ ಕಾಯುತ್ತಿದ್ದೀರಾ? ಆ ಸಮಯ 11 ಮೇನಿಂದ 18 ಸೆಪ್ಟೆಂಬರ್ 2026. ಈ ಸಮಯದಲ್ಲಿ ಮಂಗಳ ನಿಮ್ಮ ಭಾಗ್ಯ ಭಾವದಿಂದ ಕರ್ಮಭಾವ ಮತ್ತು ನಂತರ ಲಾಭ ಭಾವಕ್ಕೆ ಗೋಚಾರ ಮಾಡುತ್ತಾರೆ. ಡೇಟಾ ಹೇಳುವಂತೆ ಈ ಸಮಯದಲ್ಲಿ ಜನರು ನಿಮ್ಮ ಸ್ಥಾನಮಾನಕ್ಕೆ ವಕ್ರಿ ಶನಿಯ ಅರ್ಥ ಸ್ಲೋ ಡೌನ್. ಜುಲೈ ನಂತರ ವೃತ್ತಿ ಜೀವನದಲ್ಲಿ ವಿಷಯಗಳು ಸ್ವಲ್ಪ ನಿಧಾನವಾಗಬಹುದು. ಪ್ರಾಯಶಃ ಪ್ರಮೋಷನ್ ಫೈಲ್ ಸ್ವಲ್ಪ ಸಿಕ್ಕಿ ಹಾಕಿಕೊಳ್ಳಬಹುದು. ಆದರೆ ಗಾಬರಿಯಾಗಬೇಡಿ. ವಕ್ರಿ ಶನಿ ಸಾಮಾನ್ಯವಾಗಿ ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ 27 ಜುಲೈ ನಂತರದ ಸಮಯ ಲಾಭದಾಯಕವಾಗಿರುತ್ತದೆ. ವರ್ಷದ ಅಂತ್ಯವು ಒಬ್ಬ ರಾಜನಂತೆಯೇ ಇರುತ್ತದೆ. 31 ಅಕ್ಟೋಬರ್ 2026ರ ನಂತರ ಗುರು ನಿಮ್ಮ ಲಗ್ನಕ್ಕೆ ಬರುತ್ತಾರೆ. ಯಾವಾಗ ದೇವಗುರು ಲಗ್ನಕ್ಕೆ ಬರುತ್ತಾರೋ ಆಗ ಅವರು ಧರ್ಮ ಧ್ವಜ ಯೋಗವನ್ನು ರಚಿಸುತ್ತಾರೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟು ಆಕರ್ಷಕವಾಗಿಸುತ್ತದೆ ಎಂದರೆ ಜನರು ನಿಮ್ಮ ಸಲಹೆ ಪಡೆಯಲು ಬರುತ್ತಾರೆ. ಜೊತೆಗೆ ಆಗಸ್ಟ್ನಿಂದ ಡಿಸೆಂಬರ್ ನಡುವೆ ರಾಹು ಧನಿಷ್ಠಾ ನಕ್ಷತ್ರದಲ್ಲಿ ಇರುತ್ತಾರೆ. ಧನಿಷ್ಠಾ ನಕ್ಷತ್ರ ಮಂಗಳನದ್ದು. ಅವರು ಭೂಮಿಯ ಕಾರಕರು. ನೀವು ಕಳೆದ ಹಲವು ವರ್ಷಗಳಿಂದ ನಿಮ್ಮ ಸ್ವಂತ ಮನೆ ಖರೀದಿಸಲು ಸಾಧ್ಯವಾಗದಿದ್ದರೆ 2026ರ ಕೊನೆಯಲ್ಲಿ ನೀವು ನಿಮ್ಮ ಕನಸಿನ ಮನೆಯಲ್ಲಿ ಗೃಹ ಪ್ರವೇಶ ಮಾಡುತ್ತೀರಿ. ಈ ಭವಿಷ್ಯವಾಣಿ ಕಲ್ಲಿನ ಮೇಲಿನ ಗೆರೆಯಾಗಿದೆ. ಸಮಯದ ಚಕ್ರವನ್ನು ಅರ್ಥ ಮಾಡಿಕೊಂಡ ನಂತರ ಈಗ ನಿಮ್ಮ ಜೀವನದ ವಿವಿಧ ಆಯಾಮಗಳ ಬಗ್ಗೆ ಮಾತನಾಡೋಣ. ಯಾವ ಕ್ಷೇತ್ರದಲ್ಲಿ ಏನು ಸಿಗಲಿದೆ?
ಮೊದಲಿಗೆ ಧನ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡೋಣ. ಸಿಂಹರಾಶಿಯವರಿಗೆ 2026ರಲ್ಲಿ ಹಣದ ಸಿದ್ಧಾಂತವು ಸಂಪೂರ್ಣವಾಗಿ ಹಿಟ್ಟಿನ ಗಿರಣಿಯಂತಿದೆ. ಸಿದ್ಧಾಂತವೇನೆಂದರೆ, ಗಿರಣಿಯಲ್ಲಿ ಎಷ್ಟು ಧಾನ್ಯ ಹಾಕುತ್ತೀರೋ ಅಷ್ಟೇ ಹಿಟ್ಟು ಬರುತ್ತದೆ. ಅಂದರೆ 2026ರಲ್ಲಿ ಲಾಟ್ರಿ ಅದೃಷ್ಟವಿಲ್ಲ, ಬದಲಾಗಿ ಶ್ರಮದ ಅದೃಷ್ಟವಿದೆ. ಜೂನ್ 2ರವರೆಗೆ 11ನೆಯ ಮನೆಯ ಗುರು ನಿಮಗೆ ಎಷ್ಟು ಹಣ ನೀಡುತ್ತಾರೆಂದರೆ, ನೀವು ಲಿಕ್ವಿಡ್ ಕ್ಯಾಶ್ನಲ್ಲಿ ಆಟವಾಡುತ್ತೀರಿ. ಈ ವರ್ಷ ನಿಮ್ಮ ಮುಖ್ಯ ಗುರಿ ಸಾಲ ಮುಕ್ತ ಆಗುವುದಾಗಿರಬೇಕು. ಗುರು 11ನೇ ಮನೆಯಿಂದ 5ನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು 8ನೇ ಮನೆಯ ಅಧಿಪತಿಯಾಗಿದ್ದಾರೆ. ಇದು ನಿಮಗೆ ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗುತ್ತದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ. ಈ ಹಣವನ್ನು ಮೋಜು ಮಸ್ತಿಯಲ್ಲಿ ಉಡಾಯಿಸಬೇಡಿ, ಮೊದಲು ನಿಮ್ಮ ಸಾಲಗಳನ್ನು ತೀರಿಸಿ. ಜೂನ್ 2ರ ನಂತರದ ವಿಪರೀತ ರಾಜಯೋಗ ನಿಮ್ಮನ್ನು ಕಾನೂನು ಬಂಧನಗಳಿಂದ ಮತ್ತು ಹಳೆಯ ಸಾಲಗಳಿಂದ ಶಾಶ್ವತವಾಗಿ ಮುಕ್ತಗೊಳಿಸುತ್ತದೆ. ವೃತ್ತಿಜೀವನಕ್ಕಾಗಿ 27 ಜುಲೈ ದಿನಾಂಕ ಬೋರ್ಡ್ ಮೇಲೆ ಬರೆಯಲ್ಪಟ್ಟಿದೆ. ರೆಕಾರ್ಡ್ಸ್ ವಿಲ್ ಬ್ರೇಕ್. ಶನಿ 8ನೇ ಮನೆಯಲ್ಲಿದ್ದಾರೆ ಮತ್ತು 10ನೇ ಮನೆಯನ್ನು ನೋಡುತ್ತಿದ್ದಾರೆ. ಯಾರು 2025ರಲ್ಲಿ ಕೆಲಸದ ಬಗ್ಗೆ ಅನಿಶ್ಚಿತತೆ ಹೊಂದಿದ್ದರೋ ಅವರಿಗೆ 2026ರಲ್ಲಿ ಶಾಶ್ವತತೆ ಸಿಗುತ್ತದೆ. ಕಾನೂನು ಅಡೆತಡೆಗಳು ದೂರವಾಗುತ್ತವೆ. ಕೇತು ಲಗ್ನದಲ್ಲಿದ್ದಾರೆ. ಇದರರ್ಥ ನಿಮ್ಮ ವ್ಯಾಪಾರ ತಂತ್ರ ಬಹಳ ರಹಸ್ಯ ಮತ್ತು ಚುರುಕಾಗಿರುತ್ತದೆ. ನಿಮ್ಮ ಸ್ಪರ್ಧಿಗಳಿಗೆ ನಿಮ್ಮ ನಡೆಯ ಸುಳಿವು ಕೂಡ ಆದರೆ ಇಲ್ಲಿ ಒಂದು ಗಂಭೀರ ಎಚ್ಚರಿಕೆ ಇದೆ. ರಾಹು 7ನೇ ಮನೆಯಲ್ಲಿ ಕುಳಿತಿದ್ದಾರೆ. ರಾಹು ಹೊಗೆ, ರಾಹು ಮೋಸ್. ಡೇಟಾ ಸೆಟ್ನಲ್ಲಿ ಒಂದು ನಿರ್ದಿಷ್ಟ ಎಚ್ಚರಿಕೆ ಇದೆ. 2026ರಲ್ಲಿ ನಿಮಗೆ ಎಂತಹ ಜನರು ಸಿಗಬಹುದು ಎಂದರೆ, ಅವರು ತಮ್ಮ ಸಂಗಾತಿಯಿಂದ ದೂರವಾಗಿದ್ದೇವೆ ಎಂದು ಹೇಳುತ್ತಾರೆ, ಆದರೆ ಅವರ ವಿಚ್ಛೇದನವಾಗಿರುವುದಿಲ್ಲ. ಎಚ್ಚರದಿಂದಿರಿ, ಅಂತಹ ಯಾವುದೇ ಸಂಬಂಧದಲ್ಲಿ ಬೀಳಬೇಡಿ. ನೀವು ಒಂದು ಬಳಸಿದ ವಸ್ತುವಿನಂತೆ ಭಾವಿಸುವಿರಿ. ರಾಹು ನಿಮ್ಮನ್ನು ಭ್ರಮೆಯಲ್ಲಿ ಹಾಕಿ ಸಿಲುಕಿಸಬಹುದು. 21,009ರಿಂದ 21,020ರವರೆಗೆ ನಿಮಗೆ ಉಂಟಾದ ಭಾವನಾತ್ಮಕ ಪೆಟ್ಟನ್ನು ನೆನಪಿಸಿಕೊಳ್ಳಿ ಮತ್ತು ಭಾವನೆಗಳಲ್ಲಿ ಹರಿದು ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಈಗ ನಾನು ವಿಶೇಷವಾಗಿ ಮನೆಯನ್ನು ನಿಭಾಯಿಸುವ ನನ್ನ ತಾಯಂದಿರು ಮತ್ತು ಸಹೋದರಿಯರಾದ ಗೃಹಿಣಿಯರ ಹೌಸ್ ವೈಫ್ಸ್ ಜೊತೆ ಮಾತನಾಡಲು ಬಯಸುತ್ತೇನೆ. ಸಾಮಾನ್ಯವಾಗಿ ನಿಮ್ಮ ಎಲ್ಲರ ಜಾತಕ ನೋಡಲಾಗುತ್ತದೆ, ಆದರೆ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡಲಾಗುವುದಿಲ್ಲ. ಆದರೆ ಸಿಂಹರಾಶಿಯ ಮಹಿಳೆಯರೇ, 2026 ನಿಮಗೆ ಕೇವಲ ಮನೆ ನಿಭಾಯಿಸುವುದಲ್ಲ, ಬದಲಾಗಿ ರಾಜಭಾರ ಮಾಡುವ ವರ್ಷವಾಗಿದೆ. 2 ಜೂನ್ 2026ರವರೆಗೆ ಗುರು ನಿಮ್ಮ 11ನೇ ಮನೆಯಲ್ಲಿದ್ದಾರೆ. 11ನೇ ಮನೆ ಇಚ್ಛಾ ಪೂರೈಕೆಯದ್ದು. ನೀವು ದೀರ್ಘಕಾಲದಿಂದ ಯಾವುದಾದರೂ ವಸ್ತುವಿನ ಬೇಡಿಕೆ ಇಟ್ಟಿದ್ದರೆ, ಅದು ಆಭರಣವಾಗಿರಲಿ, ಮನೆ ನವೀಕರಣವಾಗಿರಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಗೌರವವಾಗಿರಲಿ, 2026ರ ಮೊದಲ 6 ತಿಂಗಳುಗಳಲ್ಲಿ ನಿಮ್ಮ ಆ ಇಚ್ಛೆ ಪೂರೈಸುತ್ತದೆ. ಜೊತೆಗೆ 2026 ಕೇತು ನಿಮ್ಮನ್ನು ಡೀಪ್ ಥಿಂಕರ್ ಮಾಡುತ್ತಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸಣ್ಣ ಕೆಲಸವನ್ನು ಪ್ರಾರಂಭಿಸುವ ಆಲೋಚನೆ ಇದ್ದರೆ, ಉದಾಹರಣೆಗೆ ಟಿಫನ್ ಸೇವೆ, ಬುಟಿಕ್, ಟ್ಯೂಷನ್ ಅಥವಾ ಆನ್ಲೈನ್ ಕೆಲಸ, ಈ ವರ್ಷ ಆರಂಭಿಸಲು ಅತ್ಯುತ್ತಮವಾಗಿದೆ. ಗ್ರಹಗಳು ಹೇಳುತ್ತಿವೆ, ನೀವು ಈಗ ಕೇವಲ ಹೌಸ್ ವೈಫ್ ಆಗಿ ಉಳಿಯುವುದಿಲ್ಲ, ನೀವು ಹೋಮ್ ಮ್ಯಾನೇಜರ್ ಮತ್ತು ಅರ್ನರ್ ಆಗುವಿರಿ. ನಿಮ್ಮ ಬಳಿ ನಿಮ್ಮದೇ ಆದ ಸ್ವಂತ ಗಳಿಕೆ ಇರುತ್ತದೆ. ಕೇವಲ ಗಂಡನ ಮನೆಯವರ ಸಸುರಾಲ್ ಕಡೆಯಿಂದ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ. ಶನಿ 8ನೇ ಮನೆಯಲ್ಲಿದ್ದಾರೆ. ಜುಲೈ ನಂತರ ಶನಿ ವಕ್ರಿಯಾದಾಗ ಅತ್ತೆ ಮಾವಂದಿರ ಕಡೆಯಿಂದ ಸ್ವಲ್ಪ ಮನಸ್ತಾಪ ಅಥವಾ ತಪ್ಪು ಗ್ರಹಿಕೆ ಉಂಟಾಗಬಹುದು. ನಿಮ್ಮ ಕೆಲಸಕ್ಕೆ ಬೆಲೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆ ಸಮಯದಲ್ಲಿ ವಾದ ಮಾಡಬೇಡಿ. ಮೌನ 2026ರಲ್ಲಿ ನಿಮ್ಮ ಅತಿ ದೊಡ್ಡ ಆಯುಧವಾಗಿದೆ. ಶನಿ ನ್ಯಾಯದ ದೇವತೆ. ಅವರು ಕೊನೆಯಲ್ಲಿ ಗೌರವವನ್ನು ನಿಮಗೇ ಕೊಡಿಸುತ್ತಾರೆ. ಮತ್ತು ಹೌದು, 2026ರಲ್ಲಿ ನೀವು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಆ ಹೊಸ ಮನೆಯ ಒಡತಿಯಾಗಬಹುದು. ಆರೋಗ್ಯದ ವಿಷಯದಲ್ಲಿ ವರ್ಷದ ಆರಂಭದಲ್ಲಿ ಉಚ್ಚ ಮಂಗಳ ನಿಮ್ಮನ್ನು ರೋಗಮುಕ್ತರನ್ನಾಗಿ ಮಾಡುತ್ತಾರೆ. ಆದರೆ ಶನಿಯ ದಯ್ಯ ಕಾಲುಗಳಲ್ಲಿ ಮತ್ತು ಮೊಣಕಾಲುಗಳಲ್ಲಿ ತೊಂದರೆ ನೀಡಬಹುದು. ಜುಲೈ ನಂತರ ಶನಿ ವಕ್ರಿಯಾದಾಗ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ನೀವು ನಿಮ್ಮ ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸಬೇಕಾಗುತ್ತದೆ. 8ನೇ ಮನೆಯಲ್ಲಿ ಶನಿ ಸೋಮಾರಿತನವನ್ನು ಇಷ್ಟಪಡುವುದಿಲ್ಲ. ನೀವು ಎಷ್ಟು ಬೆವರು ಹರಿಸುತ್ತೀರೋ ಶನಿ ಅಷ್ಟೇ ಕಡಿಮೆ ತೊಂದರೆ ಕೊಡುತ್ತಾರೆ. ಯಾರು ವಿದೇಶಕ್ಕೆ ಹೋಗಲು ಬಯಸುತ್ತಾರೋ ಅವರಿಗೆ 2 ಜೂನ್ 2026ರ ನಂತರದ ಸಮಯ ವರದಾನವಾಗಿದೆ. ಗುರು 12ನೇ ಮನೆಯಲ್ಲಿ ಉಚ್ಚರಾಗಿರುತ್ತಾರೆ. ವೀಸಾ ಅನುಮೋದನೆ, PR ಅಥವಾ ವಿದೇಶದಲ್ಲಿ ಸೆಟಲ್ ಆಗುವುದು, ಇವೆಲ್ಲವೂ 2026ರ ದ್ವಿತೀಯಾರ್ಧದಲ್ಲಿ ಬಹಳ ಸುಲಭವಾಗಿ ನಡೆಯುತ್ತದೆ. ಭವಿಷ್ಯವಾಣಿ ಅದರ ಜಾಗದಲ್ಲಿದೆ, ಆದರೆ ಕರ್ಮವೇ ಪ್ರಧಾನ.
2026ನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನಮ್ಮ ಶಾಸ್ತ್ರಗಳು ಮತ್ತು ಡೇಟಾ ಆಧಾರಿತ ಕೆಲವು ಅಚಲ ಪರಿಹಾರಗಳಿವೆ. ಅದನ್ನು ನೀವು ಮಾಡಲೇಬೇಕು. ಅತ್ಯಂತ ಮುಖ್ಯವಾದುದು ಸೂರ್ಯನಿಗೆ ನೀರು ಅರ್ಪಿಸುವುದು. 2026ರ ಮೂಲಾಂಕ 1 ಆಗಿರುವುದರಿಂದ ಮತ್ತು ನೀವು ಸಿಂಹರಾಶಿಯವರಾಗಿರುವುದರಿಂದ ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರು ಅರ್ಘ್ಯ ಅರ್ಪಿಸಿ ಮತ್ತು ಓಂ ಘೃಣೀ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸರ್ಕಾರಿ ಲಾಭಕ್ಕಾಗಿ ಕಡ್ಡಾಯವಾಗಿದೆ. ಶನಿಯ ದಯ್ಯ ಪರಿಹಾರಕ್ಕಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸ ಅಥವಾ ಬಜರಂಗ್ ಬಾಣ್ ಪಠಿಸಿ. ಸಾಧ್ಯವಾದರೆ ಛಾಯಾಪಾತ್ರೆ, ಎಣ್ಣೆಯಲ್ಲಿ ಮುಖ ನೋಡಿ ದಾನ ಮಾಡುವುದು ದಾನ ಮಾಡಿ. ಧನ ಪ್ರವಾಹವನ್ನು ಕಾಪಾಡಿಕೊಳ್ಳಲು ನಿಮ್ಮ ಮಣಿಕಟ್ಟಿನ ಮೇಲೆ ಯಾವಾಗಲೂ ಒಂದು ಹಳದಿ ದಾರವನ್ನು ಕಟ್ಟಿಕೊಳ್ಳಿ. ಇದು ಗುರುಗ್ರಹಕ್ಕೆ ಬಲ ನೀಡುತ್ತದೆ. ಮಾನಸಿಕ ಭ್ರಮೆ ಮತ್ತು ತಪ್ಪು ನಿರ್ಧಾರಗಳಿಂದ ಮತ್ತು ಒಂದು ವಿಶೇಷ ಮಾನಸಿಕ ಪರಿಹಾರ, ಕಂಪನಿ ಚೇಂಜಸ್ ಎವ್ರಿಥಿಂಗ್. 2026ರಲ್ಲಿ ನೀವು ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದೀರಿ, ಪ್ರಗತಿ ಆಗುತ್ತಿಲ್ಲ ಎಂದು ನಿಮಗೆ ಅನ್ನಿಸಿದರೆ ನಿಮ್ಮ ಸಂಗತವನ್ನು ಬದಲಾಯಿಸಿ. ನಿಮಗಿಂತ ಹೆಚ್ಚು ಯಶಸ್ವಿಯಾಗಿರುವ ಜನರೊಂದಿಗೆ ಬೆರೆಯಲು ಪ್ರಾರಂಭಿಸಿ. ಈ ವರ್ಷ ನೆಟ್ವರ್ಕಿಂಗ್ ವರ್ಷ ಆಗದ. ನಿಮ್ಮನ್ನು ನೆರವಾಗಲು ನಾನು ಒಂದು ಆಸೆ ಇಟ್ಟಿದ್ದೇನೆ. ಟ್ವರ್ಕಿಂಗ್ ವರ್ಷವಾಗಿದೆ, ಏಕಾಂಗಿಯಾಗಿ ಇರುವುದಲ್ಲ. ಎಚ್ಚರಿಕೆಯಾಗಿ, ಜುಲೈನಿಂದ ನವೆಂಬರ್ ನಡುವೆ ವಕ್ರಿ ಶನಿಯ ದೃಷ್ಟಿವಾಣಿ ಭಾವದ ಮೇಲಿರುತ್ತದೆ. ಆದ್ದರಿಂದ ಕುಟುಂಬದಲ್ಲಿ ಕಕಟುವಾಗಿ ಮಾತನಾಡುವುದನ್ನು ತಪ್ಪಿಸಿ. ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ಶಾರ್ಟ್ಕಟ್ ಮೂಲಕ ಹಣಗಲು ಪ್ರಯತ್ನಿಸಬೇಡಿ. ಗಣಗಳಿಸಲು ಪ್ರಯತ್ನಿಸಬೇಡಿ. ಶನಿ 8ನೇ ಮನೆಯಲ್ಲಿ ಕುಳಿತು ಎಲ್ಲವನ್ನೂ ನೋಡುತ್ತಿದ್ದಾರೆ. ಮತ್ತು ಯಾವುದೇ ಮಾಂತ್ರಿಕ ಅಥವಾ ನಕಲಿ ಬಾಬಾಗಳ ಚಕ್ರವ್ಯೂಹದಲ್ಲಿ ಬೀಳಬೇಡಿ. ಹಾಗಾದರೆ ಸ್ನೇಹಿತರೆ, ಇದಾಗಿತ್ತು ಸಿಂಹರಾಶಿಯ 2026ರ ಸಂಪೂರ್ಣ ಲೆಕ್ಕಾಚಾರ. ನಾನು ಈ ಪೂರ್ತಿ ವಿಶ್ಲೇಷಣೆಯನ್ನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ ಅದು ಇದೆ. 2026 ಆ ವರ್ಷವಾಗಿದೆ, ಯಾವಾಗ ನೀವು ನಿಮ್ಮ ಕಳೆದುಹೋದ ಸಾಮ್ರಾಜ್ಯವನ್ನು ಮರಳಿ ಪಡೆಯುವಿರಿ. ಹೌದು, ಶನಿಯ ದಯ್ಯ ಇದೆ, ಆದರೆ ಅದು ನಿಮ್ಮನ್ನು ಸೇಫ್ಟಿ ಝೋನ್ನಲ್ಲಿ ಇರಿಸುತ್ತಿದೆ. ಹೌದು, ರಾಹುವಿನ ಭ್ರಮೆ ಇದೆ, ಆದರೆ ಕೇತುವಿನ ಬುದ್ಧಿವಂತಿಕೆ ಕೂಡ ನಿಮ್ಮ ಬಳಿ ಇದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ, ದೇವಗುರು ಬೃಹಸ್ಪತಿ ಮತ್ತು ನಿಮ್ಮ ಅಧಿಪತಿ ಸೂರ್ಯದೇವರು ಇಬ್ಬರೂ ನಿಮ್ಮ ಪರವಾಗಿದ್ದಾರೆ. ನೀವು ಕೇವಲ 2 ಕೆಲಸಗಳನ್ನು ಮಾಡಬೇಕು. ಮೊದಲನೇದು, 2 ಜೂನ್ 2026ರ ಡೆಡ್ಲೈನ್ ಗಿಂತ ಮೊದಲು ನಿಮ್ಮ ಗುರಿಗಳನ್ನು ಪೂರೈಸಿ. ಮತ್ತು ಎರಡನೆಯದು, ನಿಮ್ಮ ಉದ್ದೇಶ ಶುದ್ಧವಾಗಿರಲಿ ಮತ್ತು ಶ್ರಮದಲ್ಲಿ ಯಾವುದೇ ಕೊರತೆ ಮಾಡಬೇಡಿ. ಉಳಿದಂತೆ 27 ಜುಲೈ ನಂತರ ಶನಿ ವಕ್ರಿಯಾದಾಗ ಜಗತ್ತು ಬದಲಾಗಿದೆ ಎಂದು ನೀವೇ ಅನುಭವಿಸುವಿರಿ. ನೀವು ಒಬ್ಬ ಸರ್ವೈವರ್, ಬದುಕುಳಿದವನೂ ಅಲ್ಲ, ಬದಲಾಗಿ ಒಬ್ಬ ಕಿಂಗ್ ನಂತೆ ಹೊರಹೊಮ್ಮುವಿರಿ. ಗಾಬರಿಯಾಗಬೇಡಿ, ನೀವು ಸಿಂಹ. ಮತ್ತು ಕಾಡಿನ ರಾಜ ಎಂದಿಗೂ ಪರಿಸ್ಥಿತಿಗಳ ಗುಲಾಮನಾಗುವುದಿಲ್ಲ. ಅವನು ಪರಿಸ್ಥಿತಿಗಳನ್ನು ತಾನೇ ಸೃಷ್ಟಿಸುತ್ತಾನೆ. 2026 ನಿಮಗಾಗಿ ಕಾಯುತ್ತಿದೆ. ಈ ವಿಸ್ತೃತ ವಿಶ್ಲೇಷಣೆ ನಿಮಗೆ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ನೀಡುತ್ತದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಪ್ರೇರಣೆ ನೀಡುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಅಥವಾ ಜೈ ಸೂರ್ಯದೇವ್ ಅಥವಾ ಹರ್ ಹರ್ ಮಹಾದೇವ್ ಎಂದು ಖಂಡಿತ ಬರೆಯಿರಿ. ಇದರಿಂದ ಒಂದು ಸಕಾರಾತ್ಮಕ ಶಕ್ತಿಯ ಸಂಚಾರವಾಗಲಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವು ಪ್ರತಿ ತಿಂಗಳು ನಿಮಗಾಗಿ ಇಂತಹದೇ ನಿಖರವಾದ ಮಾರ್ಗದರ್ಶಿಗಳನ್ನು ತರುತ್ತಿರುತ್ತೇವೆ. ಮುಂದಿನ ವಿಡಿಯೋವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕಾಳಜಿ ವಹಿಸಿ. ಶುಭಂ ಭವತು, ಕಲ್ಯಾಣವಾಗಲಿ. ಹರ್ ಹರ್ ಮಹಾ